ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ತೃತೀಯ ತಿಥಿ, ಉತ್ತರ ಭಾದ್ರ ನಕ್ಷತ್ರ. ಈ ದಿವಸ ಫಾಲ್ಗುಣ ಮಾಸದ ತೃತೀಯ ದಿವಸ, ಮೂರನೇ ದಿವಸ. ತೃತೀಯ ತಿಥಿಗೆ ದೇವತೆ ಯಾರು ಅಂದರೆ ಪಾರ್ವತಿಯಾಗಿದ್ದಾಳೆ. ಈ ದಿವಸ ಪಾರ್ವತಿಯ ಮತ್ತೊಂದು ಸ್ವರೂಪ ಅನ್ನಪೂರ್ಣೇಶ್ವರಿ. ಹೊರನಾಡಿನಲ್ಲಿ ಈ ದಿವಸ ರಥೋತ್ಸವ ನೆರವೇರುತ್ತೆ. ಹೊರನಾಡಿನ ಅನ್ನಪೂರ್ಣೇಶ್ವರಿಯನ್ನು ಕಾಣದವರೇ ಇಲ್ಲ, ಅಷ್ಟು ಪ್ರಸಿದ್ಧಿ ಆಕೆ. ಯಾಕೆ ಅಂದರೆ ನಾವು ಪ್ರತಿ ದಿವಸ ಊಟ ಮಾಡುವ ವೇಳೆಗೆ ಅನ್ನಪೂರ್ಣೇಶ್ವರಿಯನ್ನು ಸ್ಮರಣೆ ಮಾಡಿಕೊಂಡೇ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಆ ಮಂತ್ರವನ್ನು ಹೇಳಿಕೊಂಡೇ ಊಟ ಮಾಡಬೇಕು. ಅನ್ನಪೂರ್ಣೇಶ್ವರಿಯ ಅನುಗ್ರಹ ಇಲ್ಲ ಅಂದರೆ ಮನುಷ್ಯರು ಬದುಕಿರೋದೇ ಇಲ್ಲ. ಶಂಕರಾಚಾರ್ಯರು ಒಂದು ಸ್ತುತಿಯನ್ನು ಮಾಡ್ತಾರೆ. ನಿತ್ಯಾನಂದಕರಿ ವರ ಭಯಕರಿ ಸೌಂದರ್ಯ ರತ್ನಾಕರಿ ನಿರ್ದೂತಾಖಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ ಅಂತ ಪ್ರಾರಂಭ ಆಗುತ್ತೆ. ನಿತ್ಯಾನಂದಕರಿ ಎಂಥ ಪದವನ್ನು ಬಳಸ್ತಾರೆ ನೋಡಿ. ಪ್ರತಿನಿತ್ಯವೂ ಆನಂದವನ್ನು ಕರುಣಿಸ್ತಕ್ಕಂಥವಳು ನಿತ್ಯಾನಂದಕರಿ. ವರ ಅಭಯಕರಿ, ಅಭಯವನ್ನು ಉಂಟು ಮಾಡ್ತಕ್ಕಂಥವಳು. ಎಲ್ಲ ಘೋರ ಪಾತಕಗಳಿಗೆ ಮುಕ್ತಿಯನ್ನು ಕೊಟ್ಟು ನಮ್ಮನ್ನು ಪಾವನ ಮಾಡ್ತಕ್ಕಂಥವಳು ಅವಳು ಅನ್ನಪೂರ್ಣೇಶ್ವರಿ, ಕಾಶೀಪುರಾಧೀಶ್ವರಿ. ಕಾಶಿಯಲ್ಲಿ ನೆಲೆಸಿರ್ತಕ್ಕಂಥವಳು ವಿಶಾಲಾಕ್ಷಿಯನ್ನು ಕುರಿತು ಅವರು ಅನ್ನಪೂರ್ಣೇಶ್ವರಿ ಸ್ತುತಿಯನ್ನು ಮಾಡ್ತಾರೆ. ಅನ್ನಪೂರ್ಣೇಶ್ವರಿಯ ಆರಾಧನೆ ನಾವು ಪ್ರತಿ ದಿವಸ ನಾವು ತಪ್ಪದೇ ಮಾಡಬೇಕು. ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇಂತಹ ಸ್ತುತಿಗಳನ್ನು, ಶ್ಲೋಕಗಳನ್ನು ಹೇಳಿಕೊಡೋದ್ರ ಮೂಲಕ ಅವರಿಗೆ ಒಂದು ಸಂಸ್ಕಾರ ಬರುತ್ತೆ. ಯಾವಾಗ ನೀವು ಅನ್ನದ ಮೇಲೆ ಕೈಯಿಟ್ಟು ಈ ಪ್ರಾರ್ಥನೆಯನ್ನು ಹೇಳಿ ಈ ಸ್ತುತಿಯನ್ನು ಮಾಡಿ ಅನ್ನ ಸ್ವೀಕಾರ ಮಾಡ್ತೀವೋ ನಾವು, ಆ ಸಂದರ್ಭದಲ್ಲಿ ನಮಗೆ ಏನು ಆಹಾರವನ್ನು ತಗೊಂಡಿದ್ದೀವೋ ಅದು ಅಚ್ಚುಕಟ್ಟಾಗಿ ಜೀರ್ಣವಾಗುತ್ತೆ. ಅನ್ನಪೂರ್ಣೇಶ್ವರಿಯ ಕೃಪೆ ನಮ್ಮ ಮೇಲಿದ್ದರೆ ಅವನಿಗೆ ಶರೀರದಲ್ಲಿ ಪುಷ್ಟಿ ಬರುತ್ತೆ. ನಾವು ತೆಗೆದುಕೊಳ್ಳುವ ಅನ್ನವೇ ಪಂಚಮಯ ಕೋಶಗಳಾಗುತ್ತೆ. ಅದರಲ್ಲಿ ಪ್ರಧಾನ ಅವುಗಳಿಂದಲೇ ನಾವು ಹೀಗೆ ಬದುಕಿದ್ದೀವಿ, ಮಾತಾಡ್ತಾ ಇದ್ದೀವಿ, ಕೇಳಿಸ್ಕೊಳ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ ಅರ್ಥ ಅನ್ನದಿಂದ. ಅನ್ನ ಬ್ರಹ್ಮ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಅನ್ನಾಧ್ಯೈವ ಕಲ್ಪಿಮಾನಿ ಭೂತಾನಿ ಜಾಯಂತಿ ಅಂತ ಉಪನಿಷತ್ತು ಹೇಳುತ್ತೆ. ಎಲ್ಲವೂ ಪ್ರಪಂಚ ನಡೀತಾ ಇರೋದೇ ಇದರ ಮೇಲೆ. ಇದನ್ನು ಸ್ವೀಕರಿಸುವಾಗ ಆ ಭಾವ ತುಂಬಬೇಕು ನಮಗೆ. ಅನ್ನಪೂರ್ಣೇಶ್ವರಿ ಅನುಗ್ರಹವಿದ್ದಾಗ ನಾವು ತಿಂದದ್ದೆಲ್ಲ ಜೀರ್ಣವಾಗುತ್ತೆ, ರಕ್ತವಾಗುತ್ತೆ, ಮಾಂಸವಾಗುತ್ತೆ, ಬುದ್ಧಿಯಾಗುತ್ತೆ, ಅರಿವಾಗುತ್ತೆ. ಕೊನೆಗೆ ವಿಸರ್ಜನೆ ಮಾಡಿ ಅಲ್ಲೂ ಒಂದು ಮಹಾ ಆನಂದವನ್ನು ನಮ್ಮ ದೇಹಕ್ಕೆ ತಂದು ಕೊಡುತ್ತೆ. ಇದು ಅಚ್ಚುಕಟ್ಟಾಗಿ ನಡೆದರೆ ಒಬ್ಬ ಮನುಷ್ಯ ಸ್ವಸ್ಥನಾಗಿರ್ತಾನೆ, ಆನಂದವಾಗಿರ್ತಾನೆ. ಅದರರ್ಥ ಆರೋಗ್ಯವಾಗಿರ್ತಾನೆ ಅಂತ. ನೀವು ಊಟ ಮಾಡಿದ್ದು ಚೆನ್ನಾಗಿ ಜೀರ್ಣವಾಗಬೇಕು. ಅಷ್ಟೇ ಅಲ್ಲ, ಅದು ದೇಹಕ್ಕೆ ಪುಷ್ಟಿದಾಯಕವಾಗಬೇಕು. ಆಹಾರ ತಗೊಳ್ಳೋದು ಮೊದಲನೇದಾಗಿ ದೇಹದ ಪುಷ್ಟಿಗಾಗಿ. ತಿಂದಿದ್ದೆಲ್ಲ ನಮಗೆ ರಕ್ತ ಮಾಂಸಗಳಾಗಬೇಕು. ಯಾವುದು ಆಗ್ತಾ ಇಲ್ವೋ, ಶರೀರಕ್ಕೆ ಸೇರ್ತಾ ಇಲ್ವೋ, ಅದು ಅನ್ನಪೂರ್ಣೇಶ್ವರಿ ಕೃಪೆಯಿಂದಲೇ ವಿಸರ್ಜನೆಯೂ ಆಗಬೇಕು. ಬಹಳ ಮುಖ್ಯವಾದದ್ದು. ಹೀಗಾಗಿ ಅನ್ನ ಸ್ವೀಕಾರ ಮಾಡೋ ಮುನ್ನ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನು ಮಾಡಬೇಕು. ಅದರಿಂದ ನಮಗೆ ಎಂಥ ಆನಂದ ಸಿಗ್ತಾ ಇದೆ ಅನ್ನೋದನ್ನು ನಾವು ಅನುಭವಿಸಬೇಕು. ಈ ರೀತಿಯಲ್ಲಿ ವಸ್ತುತಃ ನಮ್ಮ ವಿಚಾರಗಳಲ್ಲೂ ಆದರೆ ಬಹಳ ಒಳ್ಳೆಯದು. ನಾವು ತಗೊಳ್ಳೋ ವಿಚಾರಗಳು, ಎಷ್ಟೋ ವಿಚಾರಗಳು ಕೊಳಕು ಕೆಟ್ಟದ್ದೆಲ್ಲ ಇದೆ. ನೀವು ಫೇಸ್ಬುಕ್ ಓಪನ್ ಮಾಡಿಬಿಟ್ರೆ ಬೇಡದೇ ಇರೋ ಎಲ್ಲ ಚರಂಡಿಯ ಮೋರಿಯ ಆ ಧಾರೆ ಹರಿತಾ ಇರುತ್ತಲ್ಲಿ. ಆಗಾಗ ಯಾವುದೋ ಒಂದು ಒಳ್ಳೆಯ ಚಿಂತನೆಗಳು ಅಲ್ಲಿ ಹರಿಯುತ್ತೆ. ಹೀಗಾಗಿ ಅದನ್ನೆಲ್ಲ ನೋಡಿದಾಗ, ಕೇಳಿದಾಗ
ಏನಾಗುತ್ತೆ, ನಮ್ಮ ಮನಸ್ಸಿಗೆ ಕೆಟ್ಟ ವಿಚಾರಗಳ ಧಾರೆ ಹೋಗ್ತಾ ಇದೆ. ಅದರ ಜೀರ್ಣಕ್ರಿಯೆ ಹೇಗೆ? ಇಂಥ ಆರಾಧನೆಗಳು ನಮಗೆ ಭಗವತ್ ಕೃಪೆಯಿಂದನೇ ಜಠರ ಅದನ್ನು ಸರಿ ರುಬ್ಬತಕ್ಕಂಥ ಹೊರಳು ಯಾವುದು ಮಿಕ್ಸಿ ಇರುತ್ತಲ್ಲ, ಅದು ಒಳಗೆ ಒಂದಿದೆ. ಹೀಗಾಗಿ ಅದು ವಿಭಾಗ ಮಾಡಿ ಒಳ್ಳೆಯದನ್ನೆಲ್ಲ ಶರೀರಕ್ಕೆ ತುಂಬಿ ಬೇಡದನ್ನು ಕಡೆಗೆ ಬಿಸಾಕುತ್ತೆ. ಆದರೆ ಈ ವಿಚಾರಗಳನ್ನು ಬಿಸಾಕೋದು ಹೇಗಪ್ಪ? ಇದನ್ನೂ ಮಾಡು ಅಂತ ಹೇಳಬೇಕಾಗಿ ನನ್ನ ಮನಸ್ಸಿನ ಕೋಶ ನಿರ್ಮಾಣ ಆಗೋದು ನಾನು ತಗೊಳ್ಳೋ ಅನ್ನದಿಂದಲೇ ಅಲ್ವಾ, ನಿನ್ನ ಶಕ್ತಿಯಿಂದಲೇ ಆಗ್ತಾಯಿದೆ ಮಹಾರಾಣಿ. ಹೀಗಾಗಿ ಅನ್ನಪೂರ್ಣೇಶ್ವರಿ, ನನಗೇನಪ್ಪ ಅಂದರೆ, ನಾನು ಹೇಗೆ ಅನ್ನ ತಿಂದಾಗ ನೀನು ಅದರ ಎಲ್ಲ ಬಾಧ್ಯತೆಯನ್ನು ನೀನೇ ಹೊತ್ಕೋತೀಯೋ, ಆ ರೀತಿಯಲ್ಲಿ ಯಾವ ವಿಚಾರಗಳನ್ನು ನನ್ನ ಮನಸ್ಸು ಕೇಳುತ್ತೋ, ಕಣ್ಣು ನೋಡುತ್ತೋ, ಕಿವಿ ಕೇಳಿಸ್ಕೊಳ್ಳುತ್ತೋ, ಅದನ್ನೂ ಶೋಧಿಸ್ತಕ್ಕಂಥ ಶಕ್ತಿ ಯಾವುದರಿಂದ ಸಾಧ್ಯ? ಅನ್ನಪೂರ್ಣೇಶ್ವರಿಯ ಸ್ತುತಿಯನ್ನು ಹೇಳ್ಕೊಳ್ಳೋದ್ರಿಂದಲೇ ನಮ್ಮ ಮನಸ್ಸು ಜರಡಿ ಹಿಡಿದು ಬಿಡುತ್ತೆ. ಯಾವುದು ಬೇಡವೋ ಅದು ಬೇಡ, ನಿಶ್ಚಯಾತ್ಮಕ ಬುದ್ಧಿ ಬರುತ್ತೆ. ಅನ್ನ ತಿನ್ನೋದ್ರಿಂದ ಏನು ತಿಂತೀಯ ಹೊಟ್ಟೆಗೆ ಅಂತಲೇ ಕೇಳೋದು. ನಾವು ಯಾರಾದರೂ ಅವಾಚ್ಯವಾಗಿ ಮಾತಾಡ್ತಿದ್ದರೆ, ರೇಗಾಡ್ತಾ ಇದ್ದರೆ, ಅಥವಾ ತುಂಬ ಚೆನ್ನಾಗಿ ಏನು ತಿನ್ನೋ ಇವತ್ತು ಇಷ್ಟು ಚೆನ್ನಾಗಿ ಬರೆದಿದ್ದಾನೆ ಎಕ್ಸಾಮು, ಅಥವಾ ಇಷ್ಟು ಚೆನ್ನಾಗಿ ಆಟ ಆಡಿಬಿಟ್ಟ ಅಂತ ಅನ್ನಲ್ವಾ? ಅನ್ನದಿಂದಲೇ ಅದೆಲ್ಲವೂ ಏರ್ಪಾಡಾಗೋದು. ನಿಮ್ಮ ಆಲೋಚನೆಗಳೆಲ್ಲ ಅನ್ನದಲ್ಲೇ ಇದೆ. ಒಳ್ಳೆಯ ಆಲೋಚನೆ ಸಚ್ಚಿಂತನೆ ಬರ್ತಾ ಇದೆ ಅಂದರೆ ಅದು ಪ್ರಸಾದ ತಿಂದಿರ್ತಾರೆ ಅವರು. ಹಾಗಾಗಿ ನಾನು ತಿನ್ನುವ ಆಹಾರವೆಲ್ಲ ಪ್ರಸಾದವಾದಾಗ ನಾವು ತಗೊಂಡ ಆಲೋಚನೆಗಳಿಗೂ ಶೋಧನೆ ಆಗುತ್ತದೆ, ಮನಸ್ಸೇ ಮಾಡಿಕೊಳ್ಳುತ್ತೆ. ಯಾವುದು ಬೇಡವೋ ಅದನ್ನು ಅಷ್ಟರ ಮಟ್ಟಿಗೆ ಕಸಗುಡಿಸಿ ಬಿಸಾಕತ್ತೆ. ನಿದ್ರೆಯಲ್ಲಿ ಅದೆಲ್ಲ ಪರಿಹಾರವೂ ಆಗಿಬಿಡುತ್ತೆ. ಹೀಗಾಗಿ ಅನ್ನಪೂರ್ಣೇಶ್ವರಿಯಲ್ಲಿ ಈ ದಿವಸ ನಾವು ಪ್ರಾರ್ಥನೆ ಮಾಡೋಣ. ಬರೀ ಅನ್ನ ಅಷ್ಟೇ ಅಲ್ಲಮ್ಮ, ಅನ್ನ ಅಂತಂದರೆ, ಆಹಾರ ಅಂತಂದರೆ ಅದು ವಿಚಾರಗಳ ಆಹಾರವೂ ಆಗಿದೆ ನನಗೆ. ಹೀಗಾಗಿ ಎಲ್ಲ ಬಗೆಯಲ್ಲೂ ನನ್ನನ್ನು ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡೋಣ. ಆ ಹೊರನಾಡು ಅನ್ನಪೂರ್ಣೇಶ್ವರಿ ಆಕೆಯನ್ನು ನೋಡಲಿಕ್ಕೇ ವಿರಾಜಮಾನಳಾಗಿದ್ದಾಳೆ. ಆಪಾತ ರಮಣೀಯವಾಗಿ ಕಾಣತಕ್ಕಂಥ ಮಹಾ ಪ್ರತಿಮೆ ಅದು. ನೋಡ್ತಾ ಇದ್ದರೆ ಕಣ್ಮನಗಳೆಲ್ಲ ಸೋತು ಹೋಗುತ್ತೆ. ಅವಳ ಕಾಲ ಬುಡದಲ್ಲಿ ಸೋತು ಶರಣಾಗಿ ಬಿಡುತ್ತೆ. ಹಾಗಿದೆ ಆ ಮೂರ್ತಿ. ಅಂಥ ಸಾಧ್ಯವಾದಷ್ಟು ಆಗಾಗ ಅಂತಹ ಕ್ಷೇತ್ರಗಳಿಗೆ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಅದೇನಾಗುತ್ತೆ, ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತೆ. ಹೋಗ್ಲಿಕ್ಕಾಗಲಿಲ್ಲ ಅಂದರೆ ನೆನೆಸ್ಕೊಂಡ್ರೆ ಸಾಕು, ಅನ್ನಪೂರ್ಣೇಶ್ವರಿ ಕೃಪೆಯಿಂದ ನಮ್ಮ ಬದುಕು ಆನಂದವಾಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.